Hello everyone, I am Santosh. Today we are going to discuss the very important program which is also a lab program for you. ಅದು ಯಾವುದಂದ್ರೆ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ಸ್ಟೂಡೆಂಟ್ ಸ್ಟ್ರಕ್ಚರ್ ಟು ರೀಡ್ ಆ್ಯಂಡ್ ಡಿಸ್ಪ್ಲೇ ರೆಕಾರ್ಡ್ಸ್ ಆಫ್ ಎನ್ ಸ್ಟೂಡೆಂಟ್ಸ್. ಓಕೆ, ನಾವು ನಿನ್ನೆ ಅರೇ ಆಫ್ ಸ್ಟ್ರಕ್ಚರ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಅಲ್ಲಿ ಒಂದೇ ಸ್ಟೂಡೆಂಟಿಗೆ ನೀವು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋರಿದ್ರೆ ಒನ್ ವೇರಿಯೇಬಲ್ ಈಸ್ ನೆಸೆಸರಿ. ನೀವು ಬಹಳಷ್ಟು ಜನಕ್ಕೆ ಅಥವಾ ಬಹಳಷ್ಟು ಎಂಟಿಟಿಗೆ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡೋರಿದ್ರೆ ಅದಕ್ಕೆ ನೀವೇನು ಮಾಡಬೇಕು, ಅರೇ ಆಫ್ ಸ್ಟ್ರಕ್ಚರ್ ಯೂಸ್ ಮಾಡಬೇಕಂತ ನಾನು ಹೇಳಿದ್ದೆ. ಓಕೆ, ಇಲ್ಲಿ ಏನವ್ರು ಹೇಳಿದ್ದಾರೆ, ಟೋಟಲಿ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಎನ್ ಸ್ಟೂಡೆಂಟ್ಸ್. ಎನ್ ಅಂದರೆ ಎಷ್ಟು ಬೇಕಾದಷ್ಟು ಇರ್ಬೋದಲ್ಲ. ಹಂಗಿದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟೋರ್ ದಿ ಡೀಟೇಲ್ಸ್ ಆಫ್ ಓನ್ಲಿ ಒನ್ ಸ್ಟೂಡೆಂಟ್. ಬಹಳಷ್ಟು ಜನ ಸ್ಟೂಡೆಂಟ್ಸ್ದು ನಾವು ಏನು ಮಾಡ್ತಾ ಇದ್ವಿ, ರೆಕಾರ್ಡ್ಸನ್ನು ಸ್ಟೋರ್ ಮಾಡಬೇಕಾಗಿದೆ. ಅದಕ್ಕೆ ಇಲ್ಲಿ ಕಂಪಲ್ಸರಿಲಿ ನೀವೇನು ಯೂಸ್ ಮಾಡಬೇಕು, ಅರೇ ಆಫ್ ಸ್ಟ್ರಕ್ಚರ್ ಯೂಸ್ ಮಾಡಲೇಬೇಕು. ಅದರ್ವೈಸ್ ದಿಸ್ ಪ್ರೋಗ್ರಾಮ್ ವೋಂಟ್ ವರ್ಕ್ ಬಿಕಾಸ್ ಯು ವಾಂಟ್ ಟು ಸ್ಟೋರ್ ದಿ ಡೀಟೇಲ್ಸ್ ಆಫ್ ಎನ್ ಸ್ಟೂಡೆಂಟ್ಸ್. ಹಂಗಿದ್ರೆ ಹೌ ಟು ರೈಟ್ ದಿಸ್ ಪ್ರೋಗ್ರಾಮ್ ಅಂತ ನೋಡೋಣ. ಓಕೆ, ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ಹ್ಯಾಶ್ ಇನ್ಕ್ಲೂಡ್ stdio.h, then void main. Let us create a simple student structure. ಅವರು ಸ್ಟೂಡೆಂಟ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಂತ ಹೇಳಿದ್ದಾರೆ. ಅದಕ್ಕೆ ಒಂದು ಸ್ಟೂಡೆಂಟ್ ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡೋಣ. ಓಕೆ, ಹೆಂಗ್ ಕ್ರಿಯೇಟ್ ಮಾಡಬೇಕು, ಸ್ಟ್ರಕ್ಟ್ ಸ್ಟೂಡೆಂಟ್. ಓಕೆ, ಅಂಡ್ ಇಲ್ಲಿ ಸ್ಟೂಡೆಂಟ್ದು ನೀವು ಏನೇನು ರೆಕಾರ್ಡ್ಸ್ ಅನ್ನ ಸ್ಟೋರ್ ಮಾಡ್ಬೇಕಂತ ಮಾಡಿದಿರಿ ಅದನ್ನ ಮೆಂಬರ್ಸ್ ಆಗಿ ಇನ್ಕ್ಲೂಡ್ ಮಾಡ್ರಿ. ನಾನು ರೋಲ್ ನಂಬರ್ ಸ್ಟೋರ್ ಮಾಡ್ತೀನಿ ವಿಚ್ ಈಸ್ ಆಫ್ ಟೈಪ್ ಇಂಟೀಜರ್. ದೆನ್ ನೇಮ್ ಸ್ಟೋರ್ ಮಾಡ್ತೀನಿ ವಿಚ್ ಈಸ್ ಆಫ್ ಕ್ಯಾರೆಕ್ಟರ್ ಟೈಪ್. ಓಕೆ, ಅಂಡ್ 20 ಕ್ಯಾರೆಕ್ಟರ್ಸ್ ಐ ವಾಂಟ್ ಟು ಸ್ಟೋರ್. ದೆನ್ ಪರ್ಸೆಂಟೇಜ್ ಸ್ಟೋರ್ ಮಾಡ್ಬೇಕಂತ ಮಾಡಿದ್ದೀನಿ ವಿಚ್ ಈಸ್ ಆಫ್ ಟೈಪ್ ಫ್ಲೋಟ್, PER ಅಂತ ಯೂಸ್ ಮಾಡ್ತೀನಿ. ಸಿ, ಇಲ್ಲಿ ನೀವು ಒಂದೇ ವೇರಿಯೇಬಲ್ ಕೊಟ್ಟರೆ ಒಂದು ಸ್ಟೂಡೆಂಟ್ದು ಮಾತ್ರ ನೀವು ಏನು ಮಾಡಬೇಕಾಗುತ್ತೆ, ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್ ಸ್ಟೋರ್ ಮಾಡಬೇಕಾಗುತ್ತೆ. ಈಗ ಅವ್ರೇನು ಹೇಳಿದ್ದಾರೆ, ಎನ್ ಸ್ಟೂಡೆಂಟ್ಸ್ ರೆಕಾರ್ಡ್. ಎನ್ ಅಂದರೆ ಎಷ್ಟು ಬೇಕಾದಷ್ಟು ಇರ್ಬೋದಲ್ಲ. ಅದಕ್ಕೆ ನಾನು ಮ್ಯಾಕ್ಸಿಮಮ್ ಸೈಜ್ ತಗೋತಾ ಇದ್ದೀನಿ. ನೋಡಿ ನಾನು ಹೆಂಗೆ ಬರಿತೀನಿ, ಎಸ್ ಆಫ್ 50 ಅಂತ ಬರಿತೀನಿ. ದಿಸ್ ಇಸ್ ವಾಟ್ ಮ್ಯಾಕ್ಸಿಮಮ್ ಸೈಜ್ ಯು ಆರ್ ಪ್ರೊವೈಡಿಂಗ್. ಹಂಗಂದ್ರೆ ಮ್ಯಾಕ್ಸಿಮಮ್ ನೀವು ಎಷ್ಟು ಸ್ಟೂಡೆಂಟ್ದು ಡೀಟೇಲ್ ಸ್ಟೋರ್ ಮಾಡ್ಬೋದು, 50 ಸ್ಟೂಡೆಂಟ್ದು ಡೀಟೇಲ್ ಸ್ಟೋರ್ ಮಾಡಬಹುದು. ಬಟ್ ಅದರಲ್ಲಿ ಎನ್ ವ್ಯಾಲ್ಯೂ ಹಾಕಿ 50 ಸ್ಟೂಡೆಂಟ್ ಇರಲಿಲ್ಲ, ಓನ್ಲಿ 10 ಸ್ಟೂಡೆಂಟ್ಸ್ ಅಷ್ಟೇ ಇದ್ರೆ ಎನ್ ಈಕ್ವಲ್ ಟು 10 ಅಂತ ತಗೋರಿ. ನಿಮ್ಮ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಓನ್ಲಿ 20 ಸ್ಟೂಡೆಂಟ್ಸ್ ಇದ್ರೆ ಗೋ ಫಾರ್ ಎನ್ ಈಕ್ವಲ್ ಟು 20. ಆರ್ ಓನ್ಲಿ 5 ಸ್ಟೂಡೆಂಟ್ ಇದ್ರೆ ಎನ್ ಈಕ್ವಲ್ ಟು 5 ಅಂತ ಎಂಟರ್ ಮಾಡಬೇಕು. ಆ್ಯಂಡ್ 5 ಸ್ಟೂಡೆಂಟ್ದು ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್ ಸ್ಟೋರ್ ಮಾಡಬಹುದು. ಓಕೆ, ಲೆಟ್ ಅಸ್ ಸಿ ವಾಟ್ ವೇರಿಯೇಬಲ್ಸ್ ಆರ್ ರಿಕ್ವೈರ್ಡ್. ಮತ್ತೇನು ವೇರಿಯೇಬಲ್ಸ್ ಬೇಕಿಲ್ಲಿ, ಐ ನೀಡ್ ಐ ವೇರಿಯೇಬಲ್. ಇಲ್ಲಿ ವೇರಿಯೇಬಲ್ ಡಿಕ್ಲರೇಷನ್ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಕೆಳಗಡೆ ಇಂಟ್ ಎನ್ ಅಂತ ಬರಿತೀನಿ. ಎನ್ ಮೀನ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ ನೀವು ಎಷ್ಟು ಸ್ಟೂಡೆಂಟ್ ಡೀಟೇಲ್ ಹಾಕ್ಬೋದು, 50 ಸ್ಟೂಡೆಂಟ್ದು ಹಾಕ್ಬೋದು. ನೀವು ಅದನ್ನು ಹೆಚ್ಚು ಕೂಡ ಮಾಡ್ಬೋದು. ಓಕೆ, ಯು ಕ್ಯಾನ್ ಗೋ ಫಾರ್ 100 ಸ್ಟೂಡೆಂಟ್ಸ್ ಆರ್ 200 ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್. ಓಕೆ, ಅದಕ್ಕೇನಂತ ಕರಿತೀವಿ ನಾವು, ಅರೇ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇಲ್ಲಿ ಅರೇ ಯೂಸ್ ಮಾಡಿದ್ದೀವಲ್ಲ, ಇಲ್ಲಿ ಎಸ್ ಆಫ್ 0 ಅಂದ್ರೆ ಫಸ್ಟ್ ಸ್ಟೂಡೆಂಟ್, ಎಸ್ ಆಫ್ 1 ಅಂದ್ರೆ ಸೆಕೆಂಡ್ ಸ್ಟೂಡೆಂಟ್. ಹಂಗಂದ್ರೆ ಎಸ್ ಆಫ್ 49 ವರೆಗೂ ನೀವು ಡೇಟಾ ಸ್ಟೋರ್ ಮಾಡಬಹುದು. ಹಾಗಿದ್ರೆ ಎನ್ ಅಂದ್ರೆ ಏನು, ಮ್ಯಾಕ್ಸಿಮಮ್ ಈಸ್ 50. ಬಟ್ ನಮ್ಮ ಕಾಲೇಜಲ್ಲಿ, ನಮ್ಮ ಸ್ಕೂಲಲ್ಲಿ ಓನ್ಲಿ 10 ಸ್ಟೂಡೆಂಟ್ಸ್ ಇದ್ರೆ ಎನ್ ವ್ಯಾಲ್ಯೂ ಐ ಆಮ್ ಟೇಕಿಂಗ್ ಇಟ್ ಆಸ್ 10. ಓಕೆ, ದೆನ್ ಐ ನೀಡ್ ವೇರಿಯೇಬಲ್ ಐ ಆಲ್ಸೋ. ಯಾಕೆ ಹೇಳಿ, ಬಿಕಾಸ್ ಐ ವಾಂಟ್ ಟು ಹ್ಯಾವ್ ಲೂಪ್. ನನಗೆ ಲೂಪ್ ಬೇಕು. ಯಾಕೆ ಲೂಪ್ ಬೇಕಂದ್ರೆ, ಯು ಆರ್ ರಿಪೀಟಿಂಗ್ ದ ಪ್ರೊಸೆಸ್ ಆಫ್ ಸ್ಟೋರಿಂಗ್ ದ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ಸ್. ಡೀಟೇಲ್ಸ್ ಆಫ್ ಸ್ಟೂಡೆಂಟ್ ಅನ್ನು ನೀವು ಸ್ಟೋರ್ ಮಾಡ್ತಾ ಹೋಗ್ತೀರಿ ಕಂಟಿನ್ಯೂಸ್ಲಿ.
ಫಸ್ಟ್ ಸ್ಟೂಡೆಂಟ್ ಏನ್ ಸ್ಟೋರ್ ಮಾಡ್ತೀರಿ? ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್. ಅದೇ ತರ ಸೆಕೆಂಡ್ ಸ್ಟೂಡೆಂಟ್ ಏನ್ ಸ್ಟೋರ್ ಮಾಡ್ತೀರಿ? ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್. ಅದೇ ತರ ಥರ್ಡ್ ಸ್ಟೂಡೆಂಟ್ ಏನ್ ಸ್ಟೋರ್ ಮಾಡ್ತೀರಿ? ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್. ಅಂದ್ರೆ ಏನ್ ಮಾಡ್ತಾ ಇದೀರಿ ಇಲ್ಲಿ? ರಿಪಿಟೇಟಿವ್ ಪ್ರೊಸೆಸ್ ಮಾಡ್ತಿರಲ್ಲ, ಅದಕ್ಕೋಸ್ಕರ ವಿ ನೀಡ್ ಐ ವೇರಿಯೇಬಲ್ ಫಾರ್ ಲೂಪಿಂಗ್ ಪರ್ಪಸ್. ಓಕೆ, ದೆನ್ ಲೆಟ್ ಅಸ್ ಆಸ್ಕ್ ದ ಯೂಸರ್ಗೆ ಏನ್ ಕೇಳೋಣ ಈಗ? ಪ್ರಿಂಟ್ ಎಫ್. ನಮ್ದಂತೂ ಮ್ಯಾಕ್ಸಿಮಮ್ 50 ಸ್ಟೂಡೆಂಟ್ಗೆ ಇದು ಸಪೋರ್ಟ್ ಆಗುತ್ತೆ. ನಿಮ್ಮಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಅದಾರೆ ಅದನ್ನ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಎಂಟರ್ ಮಾಡಬೇಕು. ಎಂಟರ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಅದನ್ನ ಎದರಲ್ಲಿ ಸ್ಟೋರ್ ಮಾಡ್ರಿ? ಸ್ಕ್ಯಾನ್ ಎಫ್. ಅದನ್ನ ಎನ್ ವ್ಯಾಲ್ಯೂ ನಲ್ಲಿ ಸ್ಟೋರ್ ಮಾಡ್ರಿ. ಮ್ಯಾಕ್ಸಿಮಮ್ ದಿಸ್ ಸಪೋರ್ಟ್ಸ್ ಫಾರ್ 50 ಸ್ಟೂಡೆಂಟ್ಸ್. ಅದನ್ನ ನೀವು ಬ್ರಾಕೆಟ್ ಅಲ್ಲಿ 100 ಅಂತಾನು ಮಾಡ್ಕೋಬಹುದು, 500 ಮಾಡ್ಕೋಬಹುದು. ದಟ್ ಇಸ್ ಅಪ್ ಟು ಯು. ಓಕೆ, ಈಗ ಯೂಸರ್ ಎನ್ ವ್ಯಾಲ್ಯೂ 5 ಅಂತ ಹಾಕಿದ್ರೆ 5 ಸ್ಟೂಡೆಂಟ್ ಡೀಟೇಲ್ಸ್ ಎಂಟರ್ ಮಾಡಕ್ ಬರಬೇಕು. ಯೂಸರ್ ಎನ್ ವ್ಯಾಲ್ಯೂ 10 ಅಂತ ಹಾಕಿದ್ರೆ 10 ಸ್ಟೂಡೆಂಟ್ ಡೀಟೇಲ್ ಎಂಟರ್ ಮಾಡಕ್ ಬರಬೇಕು. ಓಕೆ, ಅದನ್ನೇ ನಾನು ಇಲ್ಲಿ ಮಾಡ್ತೀನಿ ನೋಡ್ರಿ. ಈಗ ಯೂಸರ್ ಎಂಟರ್ ಮಾಡಿದ್ರು ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಂಟರ್ ಮಾಡಿದ್ಮೇಲೆ ಏನ್ ಮಾಡೋಣ? ಯೂಸರ್ಗೆ ಕೇಳ್ರಿ ಏನಂತ? ಎಂಟರ್ ಸ್ಟೂಡೆಂಟ್ ಡೀಟೇಲ್ಸ್. printf ಎಂಟರ್ ಸ್ಟೂಡೆಂಟ್ ಡೀಟೇಲ್ಸ್. ಯಾಕೆ ಹೇಳ್ರಿ? ಎನ್ ಸ್ಟೂಡೆಂಟ್ ಇದಾರೆ ಅಂತ ಅವ್ರು ಹೇಳ್ತಾರೆ. ಹಂಗಂದ್ರೆ ಎನ್ ಸ್ಟೂಡೆಂಟ್ ಏನೇನ್ ಡೀಟೇಲ್ಸ್ ಹಾಕ್ಬೇಕೀಗ? ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್, ಯೂಸರ್ ಹಾಕ್ತಾ ಹೋಗ್ಬೇಕು. ಅದಕ್ಕೋಸ್ಕರ ವಿ ಹ್ಯಾವ್ ಲೂಪ್ ಯೂಸ್ ಮಾಡಲೇಬೇಕು. ಸ್ಟಾರ್ಟ್ ವಿತ್ ಐ ಈಕ್ವಲ್ ಟು 0, ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್. ಹಂಗಿದ್ರೆ ಫಸ್ಟ್ ಸ್ಟೂಡೆಂಟ್ ಡೀಟೇಲ್ಸ್ ಏನಾಗುತ್ತೆ? ಎಸ್ ಆಫ್ 0. ನೆಕ್ಸ್ಟ್ ಸ್ಟೂಡೆಂಟ್ ಎಸ್ ಆಫ್ 1, ಎಸ್ ಆಫ್ 2, ಎಸ್ ಆಫ್ 3, ಈ ತರ ಸ್ಟೋರ್ ಮಾಡ್ತಾ ಹೋಗ್ಬೋದು. ಈಗ ಯೂಸರ್ಗೆ ಕೇಳ್ರಿ ಏನಂತ? printf ಎಂಟರ್ ರೋಲ್ ನಂಬರ್. ಎಂಟರ್ ರೋಲ್ ನಂಬರ್. ರೋಲ್ ನಂಬರ್ ಎಂಟರ್ ಮಾಡಿ ಅಂತ ಹೇಳ್ರಿ. ಇದನ್ನ ಹೆಂಗ್ ಸ್ಟೋರ್ ಮಾಡ್ಬೇಕು ನೋಡ್ರಿ. ರೋಲ್ ನಂಬರ್ ಇಸ್ ಇನ್ ಇಂಟೀಜರ್. ಇಲ್ಲಿ ಯು ವಾಂಟ್ ಟು ಸ್ಟೋರ್ ದ ಡೀಟೇಲ್ ಆಫ್ ಫಸ್ಟ್ ಸ್ಟೂಡೆಂಟ್. ಫಸ್ಟ್ ಸ್ಟೂಡೆಂಟ್ ಅಂದ್ರೆ ಏನಂತ ಹೇಳಿದ್ದೆ ನಾನು? ಎಸ್ ಆಫ್ 0. 0 ಎಲ್ಲಿದೆ ನೋಡಿ? ಐ ಇದೆ ಅಲ್ಲ, ಅದಕ್ಕೇನು ಬರೆದು ಬಿಡ್ರಿ? ಎಸ್ ಆಫ್ ಐ. ರೋಲ್ ನಂಬರ್ ಸ್ಟೋರ್ ಮಾಡೋದಿರಲ್ಲ, ಅದಕ್ಕೆ ಏನ್ ಮಾಡಬೇಕು? ಡಾಟ್ ಆರ್ ಎನ್ ಒ. ಬಿಕಾಸ್ ಸ್ಟ್ರಕ್ಚರ್ ಮೆಂಬರ್ಸ್ ನ ಡೈರೆಕ್ಟ್ ಆಗಿ ಯೂಸ್ ಮಾಡಕ್ ಆಗೋದಿಲ್ಲ, ಡಾಟ್ ಆಪರೇಟರ್ ಹಾಕ್ಲೇಬೇಕು. ಓಕೆ, ದೆನ್ ಯೂಸರ್ಗೆ ಹೇಳ್ರಿ ಏನಂತ? ಎಂಟರ್ ನೇಮ್ ಎಂಟರ್ ಮಾಡ್ರಿ ಅಂತ ಹೇಳ್ರಿ. ಸ್ಕ್ಯಾನ್ ಎಫ್. ನೇಮ್ ವಿಲ್ ಬಿ ಇನ್ ಪರ್ಸೆಂಟೇಜ್ ಎಸ್. ಇಲ್ಲಿ ಪರ್ಸೆಂಟೇಜ್ ಎಸ್ ಯೂಸ್ ಮಾಡಿದಾಗ ಡೋಂಟ್ ಯೂಸ್ ಆಂಪರ್ಸ್ಯಾಂಡ್, ಡೈರೆಕ್ಟ್ಲಿ ಎಸ್ ಆಫ್ ಐ ಡಾಟ್ ನೇಮ್ ಅಂತ ಬರಿಬೇಕು. ಬಿಕಾಸ್ ನೇಮ್ ಈಸ್ ದಿ ಮೆಂಬರ್. ದೆನ್ ಯೂಸರ್ಗೆ ಹೇಳ್ರಿ ಏನಂತ? ಎಂಟರ್ ಪರ್ಸೆಂಟೇಜ್ ಎಂಟರ್ ಮಾಡ್ರಿ ಅಂತ ಹೇಳ್ರಿ. ಓಕೆ, ಸ್ಕ್ಯಾನ್ ಎಫ್. ಫಸ್ಟ್ ಪರ್ಸೆಂಟೇಜ್ ಇಸ್ ಇನ್ ಫ್ಲೋಟ್. ಓಕೆ, ಈಗ ಆಂಪರ್ಸ್ಯಾಂಡ್ ಯೂಸ್ ಮಾಡಬೇಕು. ಎಸ್ ಆಫ್ ಐ ಡಾಟ್ PER. ದಿಸ್ ಇಸ್ ದ ವೇ ಟು ಸ್ಟೋರ್ ದ ಡೀಟೇಲ್ಸ್ ಆಫ್ ಎನ್ ಸ್ಟೂಡೆಂಟ್ಸ್. ಎನ್ ಸ್ಟೂಡೆಂಟ್ ಡೀಟೇಲ್ಸ್ ಅನ್ನ ಸ್ಟೋರ್ ಮಾಡೋ ವೇ ಇದು. ಓಕೆ, ಈಗ ನೀವು ಇಲ್ಲೇ ಪ್ರಿಂಟ್ ಮಾಡ್ತಿದ್ರೆ ಮಾಡಿ, ಇಲ್ಲ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಅನದರ್ ಲೂಪ್ ಟು ಪ್ರಿಂಟ್ ದ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ಸ್. ಇದು ಗೊತ್ತಾಯ್ತಲ್ಲ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, n ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಫಸ್ಟ್ ಸ್ಟೂಡೆಂಟ್ ಏನಾಗುತ್ತೆ? ಎಂಟರ್ ರೋಲ್ ನಂಬರ್, ಎಸ್ ಆಫ್ 0 ಡಾಟ್ ರೋಲ್ ನಂಬರ್, ಎಸ್ ಆಫ್ 0 ಡಾಟ್ ನೇಮ್, ಎಸ್ ಆಫ್ 0 ಡಾಟ್ ಪರ್ಸೆಂಟೇಜ್. ಐ ಪ್ಲಸ್ ಪ್ಲಸ್ ಆಯ್ತು, ಐ ಈಕ್ವಲ್ ಟು 1 ಆಯ್ತು. ನೆಕ್ಸ್ಟ್ ಏನು? ಮತ್ತೆ ಎಂಟರ್ ರೋಲ್ ನಂಬರ್, ಎಸ್ ಆಫ್ 1 ಡಾಟ್ ಆರ್ ಎನ್, ಎಸ್ ಆಫ್ 1 ಡಾಟ್ ನೇಮ್, ಎಸ್ ಆಫ್ 1 ಡಾಟ್ PER. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್ ಆಯ್ತು, ಐ ಈಕ್ವಲ್ ಟು 2 ಆಯ್ತು.
ಎಸ್ ಆಫ್ 2.rn, ಎಸ್ ಆಫ್ 2.ನೇಮ್, ಎಸ್ ಆಫ್ 2.per. ಈ ತರ ನೀವು 3 ಸರಿ ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್ ಆಫ್ 3 ಸ್ಟೂಡೆಂಟ್ಸ್ ಹಾಕಬೇಕಾಗುತ್ತೆ ವೆನ್ ವಿ ಹ್ಯಾವ್ n is equal to 3. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಪ್ರೊಸೆಸ್. ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಏನ್ ಮಾಡೋಣ? ವಿ ವಿಲ್ ಪ್ರಿಂಟ್ ಇಟ್. ಡೀಟೇಲ್ಸ್ ಅನ್ನ ಮತ್ತೆ ನಾವು ಪ್ರಿಂಟ್ ಮಾಡೋಣ. ಓಕೆ, ಪ್ರಿಂಟ್ ಮಾಡಕ್ಕೆ ನಾನು ಇಲ್ಲಿ ಬರೆದು ಬಿಡ್ತೀನಿ ಕೆಳಗಡೆ, ಬಿಕಾಸ್ ಐ ನೀಡ್ ಎ ಲಾಂಗರ್ ಲೈನ್. ಏನ್ ಬರೆಯೋಣಂತೆ? ಪ್ರಿಂಟ್ ಎಫ್. ಜಸ್ಟ್ ಯು ಥಿಂಕ್ ದಿಸ್ ಇಸ್ ದ ಕಂಟಿನ್ಯೂಡ್ ಪಾರ್ಟ್. ಸ್ಟೂಡೆಂಟ್ ಡೀಟೇಲ್ಸ್ ಆರ್ ಅಂತ ಒಂದು ಹೆಡ್ಡಿಂಗ್ ಹಾಕ್ರಿ ಮೇಲ್ಗಡೆ. ಓಕೆ, ಸ್ಟೂಡೆಂಟ್ ಡೀಟೇಲ್ಸ್ ಹೆಂಗ್ ಪ್ರಿಂಟ್ ಆಗ್ಬೇಕು? ನನಗೆ ಪ್ರಿಂಟ್ ಎಫ್ ಫಸ್ಟ್ ನನಗೆ ಏನ್ ಬರಬೇಕು? ರೋಲ್ ನಂಬರ್ ಬರಬೇಕು. ನೆಕ್ಸ್ಟ್ ಸ್ಲ್ಯಾಶ್ ಟಿ ಹಾಕ್ತೀನಿ. ಸ್ಲ್ಯಾಶ್ ಟಿ ಅಂದ್ರೆ ಸ್ವಲ್ಪ ಲಾರ್ಜ್ ಸ್ಪೇಸ್ ಬರುತ್ತೆ. ನೆಕ್ಸ್ಟ್ ನೇಮ್ ಬರಬೇಕು, ಮತ್ತೆ ಸ್ಲ್ಯಾಶ್ ಟಿ ಹಾಕ್ತೀನಿ. ಮತ್ತೇನ್ ಬರಬೇಕು? ಪರ್ಸೆಂಟೇಜ್ ಬರಬೇಕು. ಓಕೆ, ನೆಕ್ಸ್ಟ್ ಸ್ಲ್ಯಾಶ್ ಎನ್ ಹಾಕ್ತೀನಿ. ಓಕೆ, ಹೌ ಟು ಪ್ರಿಂಟ್ ಎಲ್ಲ ಕೂಡಿ ಒಮ್ಮೆ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಮಾಡುವಾಗನು ಯು ಆರ್ ಪ್ರಿಂಟಿಂಗ್ ದಿಸ್ ಎನ್ ಸ್ಟೂಡೆಂಟ್ ಡೀಟೇಲ್ಸ್. ಅದಕ್ಕೆ ಏನ್ ಮಾಡ್ಬೇಕು? ಮತ್ತೆ ಲೂಪ್ ಯೂಸ್ ಮಾಡಲೇಬೇಕಲ್ಲ. ಫಾರ್ i is equal to 0, i less than n, i plus plus. ಓಕೆ, ಇಲ್ಲಿ ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬರಿತೀನಿ ನೋಡ್ರಿ. ಪ್ರಿಂಟ್ ಎಫ್ ಫಸ್ಟ್ ಏನ್ ಪ್ರಿಂಟ್ ಮಾಡ್ರಿ? ರೋಲ್ ನಂಬರ್ ಪ್ರಿಂಟ್ ಮಾಡ್ರಿ, ವಿಚ್ ಇಸ್ ಇನ್ ಪರ್ಸೆಂಟೇಜ್ ಡಿ. ಸ್ಲ್ಯಾಶ್ ಟಿ ಅಲ್ಲಿ ಮೇಲೇನಿದೆ ಹಾಗೆ ಬರೀರಿ. ದೆನ್ ಪರ್ಸೆಂಟೇಜ್ ಎಸ್ ಸ್ಲ್ಯಾಶ್ ಟಿ, ದೆನ್ ಪರ್ಸೆಂಟೇಜ್ ಎಫ್ ಸ್ಲ್ಯಾಶ್ ಎನ್. ಏನೇನ್ ಪ್ರಿಂಟ್ ಮಾಡ್ಬೇಕೀಗ? ಎಸ್ ಆಫ್ ಐ ಡಾಟ್ ಆರ್ ಎನ್, ಎಸ್ ಆಫ್ ಐ ಡಾಟ್ ನೇಮ್, ಕಾಮ ಎಸ್ ಆಫ್ ಐ ಡಾಟ್ PER. ಈ ತರ ಬರೆದು ಕ್ಲೋಸ್ ಮಾಡ್ರಿ. ದೆನ್ ಕ್ಲೋಸ್ ದ ಫಾರ್ ಲೂಪ್, ದೆನ್ ಕ್ಲೋಸ್ ದ ಮೇನ್ ಫಂಕ್ಷನ್. ದಿಸ್ ಈಸ್ ದ ವೇ ಟು ರೈಟ್ ದಿಸ್ ಪ್ರೋಗ್ರಾಮ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಇದರಲ್ಲಿ ಏನ್ ಗೊತ್ತಾಗ್ಲಿಲ್ಲ, ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ ಲೈನ್ ಬೈ ಲೈನ್. ಫಸ್ಟ್ ನಾವ್ ಏನ್ ಮಾಡಿದ್ವಿ? ಫಸ್ಟ್ ವಿ ಹ್ಯಾವ್ ಕ್ರಿಯೇಟೆಡ್ ಎ ಸ್ಟ್ರಕ್ಚರ್ ಆಫ್ ಸ್ಟೂಡೆಂಟ್ ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಬಿಕಾಸ್ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಪ್ರಿಂಟ್ ದಿ ಡೀಟೇಲ್ಸ್ ಆಫ್, ರೀಡ್ ಅಂಡ್ ಡಿಸ್ಪ್ಲೇ ದಿ ಡೀಟೇಲ್ಸ್ ಆಫ್ ಎನ್ ಸ್ಟೂಡೆಂಟ್ ರೆಕಾರ್ಡ್ಸ್. ದೆನ್ ಆ ಸ್ಟ್ರಕ್ಚರ್ ಅಲ್ಲಿ ಏನೇನ್ ಮೆಂಬರ್ಸ್ ಅನ್ನ ಯೂಸ್ ಮಾಡ್ತೀವಿ? RNO ಮೀನ್ಸ್ ರೋಲ್ ನಂಬರ್, then name, then percentage. And why we have used S of 50? Because we want to store the maximum 50 student details ಅನ್ನ ಸ್ಟೋರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಫಸ್ಟ್ ಸ್ಟೂಡೆಂಟ್ ಅಂದ್ರೆ ಯಾರು? S of 0. ಸೆಕೆಂಡ್ ಸ್ಟೂಡೆಂಟ್ ಅಂದ್ರೆ ಯಾರು? S of 1. ಓಕೆ, ಥರ್ಡ್ ಸ್ಟೂಡೆಂಟ್ ಅಂದ್ರೆ ಯಾರು? S of 2. ಲಾಸ್ಟ್ ಸ್ಟೂಡೆಂಟ್ ಅಂದ್ರೆ ಯಾರು? S of 49. ಬಟ್ ನಮಗೆ ಆಲ್ ಸ್ಟೂಡೆಂಟ್ ಡೀಟೇಲ್ಸ್, ಆ ಸ್ಟೂಡೆಂಟೇ ಇರ್ಲಿಲ್ಲ ಅಂದ್ರೆ ಡೀಟೇಲ್ಸ್ ಆರ್ ನಾಟ್ ನೆಸೆಸರಿ. ಅವಾಗ ಏನ್ ಮಾಡಬೇಕು? ವಿ ಕ್ಯಾನ್ ಹ್ಯಾವ್ ಎನ್ ವ್ಯಾಲ್ಯೂ. ಎನ್ ವ್ಯಾಲ್ಯೂ ಅಂದ್ರೆ ಏನು? ಮ್ಯಾಕ್ಸಿಮಮ್ 50 ಸ್ಟೂಡೆಂಟ್ ಡೀಟೇಲ್ಸ್ ಸ್ಟೋರ್ ಮಾಡ್ಬೋದು ನಾನು. ಅದರಲ್ಲಿ ಎನ್ ಅಂದ್ರೆ 5 ಹಾಕಿದ್ರೆ ಓನ್ಲಿ ಯು ಕ್ಯಾನ್ ಸ್ಟೋರ್ 5 ಸ್ಟೂಡೆಂಟ್ ಡೀಟೇಲ್ಸ್. ಎನ್ ಇಸ್ ಈಕ್ವಲ್ ಟು 3 ಹಾಕಿದ್ರೆ ಓನ್ಲಿ ಯು ಕ್ಯಾನ್ ಸ್ಟೋರ್ 3 ಸ್ಟೂಡೆಂಟ್ ಡೀಟೇಲ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಎಂಟರ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಲ್ಲಿ n equal to 3 ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ. n equal to 3 ಅಂದ್ರೆ ದೇರ್ ಆರ್ 3 ಸ್ಟೂಡೆಂಟ್ಸ್. ಹಂಗಂದ್ರೆ ಆಸ್ ಎ ಯೂಸರ್ 3 ಸ್ಟೂಡೆಂಟ್ ಡೀಟೇಲ್ಸ್ ಅವ್ರು ಹಾಕ್ಬೇಕೀಗ. ಓಕೆ, ಅವರು 3 ಸ್ಟೂಡೆಂಟ್ ಡೀಟೇಲ್ಸ್ ಹಾಕ್ಬೇಕು. ಅದಕ್ಕೋಸ್ಕರ ಏನ್ ಅಂತ ಹೇಳ್ರಿ? ಎಂಟರ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಹೇಳಿ. ಅಂಡ್ 3 ಸ್ಟೂಡೆಂಟ್ ರೆಕಾರ್ಡ್ಸ್ ಅನ್ನ ರಿಪೀಟ್ ಆಗಿ ಹಾಕ್ತಾ ಹೋಗ್ತಾರ ಅವರು. ಅದಕ್ಕೋಸ್ಕರ ಯು ನೀಡ್ ಲೂಪ್ ಅಂಡ್ ಸ್ಟಾರ್ಟ್ ವಿತ್ i equal to 0, ಬಿಕಾಸ್ ಫಸ್ಟ್ ಸ್ಟೂಡೆಂಟ್ ಯಾರು? S of 0. ನೆಕ್ಸ್ಟ್ ಸ್ಟೂಡೆಂಟ್ S of 1, ನೆಕ್ಸ್ಟ್ ಸ್ಟೂಡೆಂಟ್ S of 2. ಈ ತರ ಪ್ರತಿಯೊಂದು ಸ್ಟೂಡೆಂಟ್ ಎಂಟರ್ ರೋಲ್ ನಂಬರ್, ಎಂಟರ್ ನೇಮ್, ಎಂಟರ್ ಪರ್ಸೆಂಟೇಜ್ ಅಂತ 3 ಟೈಮ್ಸ್ ಇದು ಪ್ರಿಂಟ್ ಆಗುತ್ತೆ.
ಅವಾಗ 3 ಟೈಮ್ 3 ಡೀಟೇಲ್ಸನ್ನು 3 ಸ್ಟೂಡೆಂಟ್ಸಿಗೆ ಅವರು ಹಾಕಬೇಕು. ಓಕೆ, ಇದಾದ ತಕ್ಷಣ ಅದನ್ನೇ ಆಸ್ ಇಟ್ ಈಸ್ ವಿ ಆರ್ ಪ್ರಿಂಟಿಂಗ್. ಪ್ರಿಂಟ್ ಮಾಡುವಾಗಲೂ ವಿ ಆರ್ ರಿಪೀಟಿಂಗ್ ದ ಪ್ರೊಸೆಸ್ ಆಫ್ ಪ್ರಿಂಟಿಂಗ್ ಸ್ಟೂಡೆಂಟ್ ಡೀಟೇಲ್ಸ್. ಅದಕ್ಕೋಸ್ಕರ ಅದನ್ನೊಂದು ಫಾರ್ಮ್ಯಾಟಲ್ಲಿ ಬರಲಿ ಅಂತ /t ಯೂಸ್ ಮಾಡಿದ್ವಿ. /t ಮೀನ್ಸ್ ಸ್ವಲ್ಪ ಸ್ಪೇಸ್ ಬರುತ್ತೆ, ನೇಮ್ ಆದ್ಮೇಲೆ ಸ್ವಲ್ಪ ಸ್ಪೇಸ್ ಬರುತ್ತೆ, ರೋಲ್ ನಂಬರ್ ಆದ್ಮೇಲೆ ಸ್ವಲ್ಪ ಸ್ಪೇಸ್ ಬರುತ್ತೆ. ಅದೇ ತರ ಪ್ರಿಂಟ್ ಎಫ್ ಅಲ್ಲಿಯೂ /t ಹಾಕಿದ್ವಿ, ಸೊ ದಟ್ ಮೇಲೆ ಏನ್ ಟೈಟಲ್ ಬರ್ದೀವಿ ಕೆಳಗೆ ಅದೇ ತರನೇ ಪ್ರಿಂಟ್ ಆಗ್ಲಿ ಅಂತ. ಯು ಕ್ಯಾನ್ ರನ್ ಅಂಡ್ ಎಕ್ಸಿಕ್ಯೂಟ್ so that you will get how it is executing exactly. Okay, ಗೊತ್ತಾಯ್ತಾ? ಇದು ಒಂದು ಲ್ಯಾಬ್ ಪ್ರೋಗ್ರಾಮ್, ವೆರಿ ಇಂಟ್ರೆಸ್ಟಿಂಗ್, ವೆರಿ ಈಸಿ. ಇದನ್ನೇ ನಾವು ಎಂಪ್ಲಾಯ್ ಅಂತಾನು ನೀವು ಎಂಪ್ಲಾಯ್ ರೆಕಾರ್ಡ್ಸ್ ಕೂಡ ಕ್ರಿಯೇಟ್ ಮಾಡಬಹುದು. ಓಕೆ, ಗಾಟ್ ಇಟ್? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.